ದೇಶ ಹಿಂದೆಂದೂ ಕಂಡು ಕೇಳರಿಯದಂತಹ ಡೊಮೆಸ್ಟಿಕ್ ಏವಿಯೇಷನ್ ಕ್ರೈಸಿಸ್ಗೆ ಸಾಕ್ಷಿಯಾಗಿತ್ತು. ಇದರ ಪರಿಣಾಮ ಏರ್ಪೋರ್ಟ್ಗಳೆಲ್ಲ ಅಯೋಮಯ ಪರಿಸ್ಥಿತಿ ತಲುಪಿತ್ತು. ಇದೀಗ ಸಹಜ ಸ್ಥಿತಿಯತ್ತ ಮರಳುತ್ತಿದ್ದಾವೆ ಏರ್ಪೋರ್ಟ್ಗಳನ್ನುವಂತಹ ಡೀಟೇಲ್ಸ್. ಮೋಸ್ಟ್ ಇಂಪಾರ್ಟೆಂಟ್ಲಿ ಬ್ಯಾಂಗ್ಳೂರ್ನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಮಾಹಿತಿ. ಫ್ಲೈಟ್ ಕ್ಯಾನ್ಸಲ್ನ ಕುರಿತಾಗಿ ಮೊದಲೇ ಅಲ್ಲಿನ ಸಿಬ್ಬಂದಿ ಜನರಿಗೆ ಮಾಹಿತಿ ಕೊಡ್ತಾ ಇರುವ ಹಿನ್ನೆಲೆ ಏರ್ಪೋರ್ಟ್ನಲ್ಲಿ ಕ್ರೌಡ್ ಕಡಿಮೆ ಆಗ್ತಿದೆ ಅನ್ನುವಂತಹ ಡೀಟೇಲ್ಸ್ ಇದೆ. ಇಂಡಿಗೋ ಕೌಂಟರ್ ಮುಂದೆ ಕೂಡ ಈಗ ಇದ್ದಂಥ ಕ್ಯೂ ಎಲ್ಲ ಕ್ಲಿಯರ್ ಆಗಿದೆ. ಕೆಲವು ಇಂಡಿಗೋ ಫ್ಲೈಟ್ಗಳ ಆಪರೇಷನ್ ನಲ್ಲಿ ಈಗಲೂ ವಿಳಂಬ ಮುಂದುವರಿತಾ ಇದೆ. ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಸಹಜ ಸ್ಥಿತಿಯತ್ತ ಏರ್ಪೋರ್ಟ್ ಮರಳುತ್ತಿರುವಂತಹ ಚಿತ್ರಣ ಕಂಡು ಬರ್ತಾ ಇದೆ. ನೋಡಿ, ಜನ ಎಚ್ಚೆತ್ಕೊಂಡ್ಬಿಟ್ಟಿದ್ದಾರೆ. ಬಿಕಾಸ್ ಅವರು ಟ್ರಾವೆಲ್ ಮಾಡಬೇಕಾದ್ರೆ 1-2-3 hours, ಮ್ಯಾಕ್ಸ್ ಟು ಮ್ಯಾಕ್ಸ್ 4 to 5 hours ಅಷ್ಟೇ ಇರುತ್ತೆ. ಬ್ಯಾಂಗ್ಳೂರಿಂದ ಭಾರತದ ಯಾವುದೇ ಭಾಗಕ್ಕೆ ತೆರಳಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿನೇ ಅನೇಕ ಮಂದಿ ಊಟ ತಿಂಡಿ ಬುತ್ತಿ ಎಲ್ಲ ಕಟ್ಕೊಂಡು ಹೋಗೋದಿಲ್ಲ ಏರ್ಪೋರ್ಟ್ಗೆ. ಇದರ್ ಫ್ಲೈಟ್ನಲ್ಲಿ ಕಾಂಪ್ಲಿಮೆಂಟ್ರಿ ಮೀಲ್ ಆಪ್ಟ್ ಮಾಡ್ಕೊಂಡಿರ್ತಾರೆ, ಅಥವಾ ಇಲ್ಲಿ ತಿಂದಿರ್ತೀವಿ, ನೆಕ್ಸ್ಟ್ ಅಲ್ಲಿಗೆ ಹೋದ್ಮೇಲೆ ನಮ್ಮ ಊಟ ತಿಂಡಿ ಅಂತೆಲ್ಲ ಫಿಕ್ಸ್ ಆಗಿರ್ತಾರೆ. ಬಟ್ ಈಗ ಈ ಕ್ರೈಸಿಸ್ ಏನು ನಡೀತಿದೆಯಲ್ಲ, ಹಾಗಾಗಿ ನಮ್ಗಲ್ಲಿ ಸರಿಯಾದ ವ್ಯವಸ್ಥೆ ಇರೋದಿಲ್ಲ ಅಂತ ಹೇಳಿ ಮನೆಯಿಂದಾನೇ ತೆಗೆದುಕೊಂಡು ಬಂದು ಏರ್ಪೋರ್ಟ್ನಲ್ಲಿ ಸೇವಿಸ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಫ್ಲೈಟ್ ಕ್ಯಾನ್ಸಲೇಷನ್ನ ಕುರಿತಾಗಿ ಇಂಡಿಗೋ ಸಂಸ್ಥೆ ಪ್ರಯಾಣಿಕರಿಗೆ ಪ್ರಯರ್ ಇನ್ಫಾರ್ಮೇಷನ್ ಕೊಡ್ತಾ ಇರೋ ಕಾರಣ ಏರ್ಪೋರ್ಟಿಗೆ ಬರುವಂಥವರ ಸಂಖ್ಯೆ ಕೂಡ ಕಡಿಮೆ ಆಗ್ತಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಕ್ಕರ. ನಮ್ಮೊಂದಿಗೆ ಏರ್ಪೋರ್ಟ್ನಿಂದ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಗುಡ್ ಮಾರ್ನಿಂಗ್. ಇಂಡಿಗೋ ಫ್ಲೈಟ್ ಆಪರೇಷನ್ಸ್ ಎಲ್ಲ ರೀಬೂಟ್ ಆಗ್ತಿದೆ ಅನ್ನುವಂಥ ಡೀಟೇಲ್ಸು. ಇನ್ಫ್ಯಾಕ್ಟ್ ನಿನ್ನೆ 138 ಡೆಸ್ಟಿನೇಷನ್ನಲ್ಲಿ 113 ಡೆಸ್ಟಿನೇಷನ್ ಕವರ್ ಮಾಡಿದ್ದಾರೆ ಅಂತ. ಬಟ್ ಬ್ಯಾಂಗ್ಳೂರ್ ಏರ್ಪೋರ್ಟ್ನಲ್ಲಿ ಇವತ್ತು ಕೂಡ ಕೆಲವು ಫ್ಲೈಟ್ಗಳು ಕ್ಯಾನ್ಸಲ್ ಆಗ್ತಾ ಇದೆಯಾ? ಆ್ಯಂಡ್ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿರೋದು ಬಹಳ ಗಮನಾರ್ಹ, ಖುಷಿ ವಿಚಾರ. ಅಲ್ಲಿನ ಚಿತ್ರಣ ಎಕ್ಸ್ಪ್ಲೇನ್ ಮಾಡೋದಾದ್ರೆ. ಪ್ರಯಾಣಿಕರಿಗೆ ಸಾಕಷ್ಟು ಸಮಸ್ಯೆ ಆಗ್ತಿರುವಂತದ್ದು. ಸೊ ಇವತ್ತು ಕೂಡ ಫ್ಲೈಟ್ ಅಂದ್ರೆ ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿದ್ದೀವಿ. ಇವತ್ತು ಕೂಡ ಕೇವಲ ಅಂದ್ರೆ ಈ ಕೌಂಟರ್ ಅಲ್ಲಿ ನೋಡ್ತಿರುವಂತದ್ದು. ಯಾಕಂದ್ರೆ ಕಳೆದ ಒಂದು ವಾರದಿಂದನೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಿತ್ತು. ಇಂಡಿಗೋ ಫ್ಲೈಟ್ಗಳು ಬರ್ತಾ ಇರಲಿಲ್ಲ. ಸೊ ಹೀಗಾಗಿ ಇವತ್ತು ಅಂದ್ರೆ ಜನರು ಕೂಡ ಈ ಕಡೆ ಅಯ್ಯೋ ಬರೋದೇ ಬೇಡಪ್ಪ, ಹೋಗೋದೇ ಬೇಡ ಅನ್ನೋ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂತದ್ದು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಕೂಡ ಫ್ಲೈಟ್ ಡಿಲೇ ಆಗ್ತಿರುವಂತದ್ದು. ಇವತ್ತು ಕೂಡ ಅದೇ ಸಮಸ್ಯೆ ಮುಂದುವರೆದಿರುವಂತದ್ದು. ಜೊತೆಗೆ ನನ್ನ ಬಲಭಾಗದಲ್ಲಿ ನೋಡಬಹುದು, ಬಲಭಾಗದಲ್ಲಿ ಕೂಡ ಅಂದ್ರೆ ಇವ್ರಿಗೆ ಬೆಳಗ್ಗೆ 7:20 ಫ್ಲೈಟ್ ಇತ್ತು, ಅಂದ್ರೆ ಪುಣೆಗೆ ಹೋಗೋದಕ್ಕೆ. ಸೊ ಅವ್ರದ್ದು ಕೂಡ ಫ್ಲೈಟ್ ಡಿಲೇ ಆಗಿರುವಂತದ್ದು. ಸೊ ಹಾಗಾಗಿ ಇವತ್ತು ಬೆಳಗ್ಗೆಯಿಂದನೂ ಕೂಡ ಈಗಾಗಲೇ ಸುಮಾರು 7-8 ಫ್ಲೈಟ್ಗಳು ಕೂಡ ಡಿಲೇ ಆಗಿರುವಂತದ್ದು. ಸೊ ನಮ್ ಜೊತೆ ಅಂದ್ರೆ ಇವತ್ತು ಬೆಳಗ್ಗೆ ಅಂದ್ರೆ ಭುವನೇಶ್ವರಕ್ಕೆ ಹೋಗಬೇಕು ಅಂತ ಹೇಳಿ ಬಂದಿದ್ದಾರೆ. 7:20 ಇವ್ರದ್ದು ಫ್ಲೈಟ್ ಇತ್ತು. ಇವ್ರದ್ದು ಕೂಡ ಫ್ಲೈಟ್ ಕ್ಯಾನ್ಸಲ್ ಆಗಿರುವಂತದ್ದು. ಸೊ ನಾನು ಇವ್ರನ್ನ ಡೈರೆಕ್ಟ್ ಆಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿಮ್ದು ಕೂಡ ಹೇಳ್ತಾ ಇದ್ರಿ 7:20 ಫ್ಲೈಟ್ ಇತ್ತು, ಸಾಕಷ್ಟು ಜನರನ್ನ ಬುಕ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ವಿ, ಆದ್ರೆ ಫ್ಲೈಟ್ ಇಲ್ಲ, ಇನ್ನು ಕೂಡ ಯಾವುದೇ ಸ್ಟೇಟಸ್ ಕೂಡ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಏನ್ ಸರ್, ಏನ್ ಸಮಸ್ಯೆ ಅಂತ? ಸರ್, ನಮ್ದು ಇಂಡಿಗೋ ಫ್ಲೈಟ್ ಮಾರ್ನಿಂಗ್ 7:40 ಇತ್ತು, ಬ್ಯಾಂಗ್ಳೂರ್ ಟು ಭುವನೇಶ್ವರ್. ಸೊ ಎಸ್ಟರ್ಡೇ ಪ್ರೀಪೋನ್ ಆಗಿದೆ 10 minutes ಬಿಫೋರ್ ಅಂತ ಹೇಳಿದ್ರು. ಸೊ ಪ್ರೀಪೋನ್ ಆಗಿರೋದು ಮೇಲ್ ಬಂತು. ಮತ್ತೆ 9:15ಗೆ ನೈಟ್ ಅಲ್ಲಿ ಬರ್ತದೆ ಕ್ಯಾನ್ಸಲ್ ಆಗಿದೆ ನಿಮ್ ಫ್ಲೈಟ್ ಅಂತ. ಮತ್ತೆ 9:15 ಮತ್ತೆ ನಾವು 10 ಮೇಲೆ ನಾವು ಕಾಲ್ ಸೆಂಟರ್ ಫೋನ್ ಮಾಡಿದ್ವಿ. ಎಷ್ಟು ಸತಿ ಕಾಲ್ ಸೆಂಟರ್ ಫೋನ್ ಮಾಡಿದ್ರು ಕಾಲ್ ಪಿಕ್ ಆಗಿಲ್ಲ. 4 minutes 5 minutes ವೈಟಿಂಗ್ ಬರುತ್ತೆ, ಮತ್ತೆ ಅದು ಕಟ್ ಆಗಿಬಿಡುತ್ತೆ. ಮತ್ತೆ ಏರ್ಲೈನ್ ಅವ್ರನ್ನ ಹಿಡ್ಕೊಂಡು ನಾನು ರೀಶೆಡ್ಯೂಲ್ ಮಾಡಿದೆ. ಮಾರ್ನಿಂಗ್ 4:30ಗೆ ರೀಶೆಡ್ಯೂಲ್ ಆಯ್ತು. ರೀಶೆಡ್ಯೂಲ್ ಟೈಮ್ ಬಂದು ಈಗ ಬೆಳಿಗ್ಗೆ 11:20 ಆಗಿದೆ. ಬಟ್ 11:20 ಆಗಿದ್ರು ಅದನ್ನು ಡಿಲೇ ಶೋ ಮಾಡ್ತಾ ಇದೆ. ಈಗ ನಮ್ಮ ಕಡೆಯಿಂದ ಬೆಳಗಾವಿಯಿಂದ ಬಂದಿದ್ದಾರೆ ಪ್ರವಾಸಿಗರು, ಏನು ಭುವನೇಶ್ವರ್ ಒಡಿಶಾ ಪ್ರವಾಸ ಮಾಡೋದಕ್ಕೆ. ಆಸ್ಟ್ರೇಲಿಯಾದಿಂದ ಬಂದಿದ್ದಾರೆ 4 members. ಇವರೆಲ್ಲನೂ ರಾತ್ರಿಯಿಂದ ಇಲ್ಲೇ ಬೆಳಗ್ಗೆ, ಯಾಕಂದ್ರೆ 3 ಗಂಟೆಗೆ ಬರಕ್ ಹೇಳಿದ್ದೆ, 3 ಗಂಟೆಯಿಂದ ಬಂದು ಇಲ್ಲಿ ವೈಟಿಂಗ್ ಮಾಡ್ತಾ ಇದ್ದಾರೆ. ಸರ್, ತಾವ್ ಹೇಳ್ತಾ ಇದ್ರಿ ಆಗ್ಲೇ ಸಾಕಷ್ಟು ನಾವು ಪ್ರಯಾಣಿಕರಿಗೆ ನಾವು ಟಿಕೆಟ್ ಬುಕ್ ಮಾಡಿ ಕಳಿಸುವಂತ ಕೆಲಸ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ರಿ. ಈ ರೀತಿ ಇಂಡಿಗೋ ಈ ಬಾರಿ ಸಮಸ್ಯೆ ಆಗಿರುವಂತದ್ದು. ಈ ಕಳೆದ ಬಾರಿ ಯಾವತ್ತಾದ್ರೂ ಈ ರೀತಿ ನಮಗೆ ಸಮಸ್ಯೆ ಅನ್ಸಿತ್ತಾ? ಸರ್, ಕಳೆದ ಬಾರಿ 1 ವರ್ಷದ ಹಿಂದೆ ಅವ್ರದ್ದೊಂದು ನೆಟ್ವರ್ಕ್ ಸಾಫ್ಟ್ವೇರ್ ಪ್ರಾಬ್ಲಮ್ ಆಗಿಬಿಟ್ಟು ಆಗ ಇಶ್ಯೂ ಆಗಿತ್ತು. ಸೊ ಆವಾಗ 2 days ಪ್ರಾಬ್ಲಮ್ ಬಂತು. ಸೊ ಅದಾದ್ಮೇಲೆ ಮೇಜರ್ ಪ್ರಾಬ್ಲಮ್ ಈ ತರ ಯಾವತ್ತೂ ಎಫೆಕ್ಟ್ ಆಗಿರ್ಲಿಲ್ಲ. ಆವಾಗ ಅವ್ರದ್ದು ಪ್ರಾಬ್ಲಮ್ ಆದ್ರೂ ಬೇರೆ ಏರ್ಲೈನ್ಸ್ ಅಲ್ಲಿ ಎಲ್ಲ ಟಿಕೆಟ್ ಸಿಗ್ತಾ ಇತ್ತು, ನಮ್ಗೆ ಬೇರೆ ಏರ್ಲೈನ್ಸ್ ಅಲ್ಲಿ ಟ್ರಾವೆಲ್ ಮಾಡಿದ್ವಿ. ಆವತ್ತು ಪ್ರಾಬ್ಲಮ್ ಆಗಿದ್ದಾಗ ನಮ್ದು ಕಮ್ಮಿ ಅಂದ್ರೂ 200 ಜನ ಪ್ರವಾಸಿಗರು ಡಿಫ್ರೆಂಟ್ ಸೆಕ್ಟರ್ ಇದ್ರು. ಬಟ್ ಈಗಾಗಿರೋ ಎಫೆಕ್ಟಿವ್ ಅಂತಿಂತದಲ್ಲ.
ಏನು ನಾವು ಬೇರೆ ಫ್ಲೈಟ್ಗೂ ಕರ್ಕೊಂಬರೋದಕ್ಕೂ ರೆಡಿ ಇಲ್ಲ. ಒಂದು ಬೇರೆ ಫ್ಲೈಟ್ ಅಲ್ಲಿ ಇವಾಗ ಮುಂಬೈ ಟು ಬ್ಯಾಂಗ್ಳೂರ್ ಬರ್ಬೇಕು ಅಂದ್ರೆ 5,000 6,000 ಅಲ್ಲಿ ಆಗ್ತಾ ಇತ್ತು. ಡೆಲ್ಲಿ ಟು ಬ್ಯಾಂಗ್ಳೂರ್ ಬರ್ಬೇಕಾದ್ರೆ 8,000 7,000 ಅಲ್ಲಿ ಆಗ್ತಾ ಇತ್ತು. ಇವತ್ತು ಆ ರೇಟೇ ಇಲ್ಲ. ಮುಂಬೈ ಹೋಗಿ ಒನ್ ವೇ ಬಂದು 20 to 23,000 ಶೋ ಮಾಡ್ತದೆ. ಡೆಲ್ಲಿಯಿಂದ ಬೆಂಗಳೂರು ಬರಬೇಕು ಅಂದ್ರೆ 20 to 23 18,000 ಈ ತರ ಬರ್ತಾ ಇದೆ. ದರ 1:3 ಆಗಿದೆ. ಸೊ ಇದುವರೆಗಾಗಿ ನೀವು ಪ್ರಯಾಣಿಕರಿಗೆ ಟಿಕೆಟ್ ಬುಕ್ ಮಾಡಿ ಕಳಿಸಿದಿರಲ್ಲ, ಅಂತ ಪ್ರಯಾಣಿಕರಿಗೆ ಏನಾದ್ರು ಸಮಸ್ಯೆ ಆಗಿ ಎಲ್ಲಾದ್ರೂ ಸಿಕ್ಕಾಕೊಂಡಿರೋದು ಆತರ ಏನಾದ್ರು ಹೌದು, ಸಿಕ್ಕಾಕೊಂಡಿದ್ರು. 150 ಜನಕ್ಕೂ ಹೆಚ್ಚು ಜನ ನಂದು ಡಿಫರೆಂಟ್ ಸೆಕ್ಟರ್ ಅಲ್ಲಿ ಸಿಕ್ಕಾಕೊಂಡಿದ್ರು. ಮುಂಬೈಯಲ್ಲಿ, ಪುಣೆಯಲ್ಲಿ, ಗುವಾಹಟಿಯಲ್ಲಿ ಮತ್ತೆ ಡೆಲ್ಲಿಯಿಂದ ರಿಟರ್ನ್ ಬರೋದ್ರಲ್ಲಿ ಸಿಕ್ಕಾಕೊಂಡಿದ್ರು. ಆದ್ರೂ 18 hours 16 hours ಟೈಮ್ ತಗೊಂಡು ರೀಶೆಡ್ಯೂಲ್ ಮಾಡಿ, ಆ ರೀಶೆಡ್ಯೂಲ್ ಮಾಡಿದ್ಮೇಲೆ ಅದು ಆನ್ ಟೈಮ್ಗೆ ಫ್ಲೈಟ್ ಟೇಕ್ ಅಪ್ ಆಗಿಲ್ಲ. ಟೈಮ್ ತಗೊಂಡು ರಿಟರ್ನ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ಪ್ರವಾಸಿಗರು ವಾಪಸ್ ಬ್ಯಾಂಗ್ಳೂರ್ಗೆ ಬಂದಿದ್ದಾರೆ. ಸೊ ಇವತ್ತಿಂದ ಇವತ್ತು ಭುವನೇಶ್ವರ್ ಇದೆ, ನಾಳೆ ಎಲ್ಲ ನಾಳಿದ್ದು ಗುಜರಾತ್ ಇದೆ. ಆಮೇಲೆ ಗುಜರಾತ್ ಜೊತೆ ಡಿಫ್ರೆಂಟ್ ಇನ್ನು ಬೇರೆ ಬೇರೆ ಪ್ರವಾಸಗಳಿದೆ. ಯಾಕಂದ್ರೆ ಡಿಸೆಂಬರ್ ಅಲ್ಲಿ ತುಂಬಾ ಸಾಕಷ್ಟು ಜನ ಈ ವೆದರ್ ನೋಡ್ಕೊಂಡು ತುಂಬಾ ಜನ ಪ್ಲಾನಿಂಗ್ ಅಲ್ಲಿ ಹೋಗ್ತಾರೆ. ಸೊ ಈ ಮುಂದೆ ಇನ್ನ ಏನೇನ್ ಪ್ರಾಬ್ಲಮ್ ಸೃಷ್ಟಿಯಾಗುತ್ತೋ ನನಗೂ ಭಯದ ವಾತಾವರಣ ನಮಗೂ ಇದೆ ಸರ್. ಮತ್ತೊಬ್ರು ಪ್ರಯಾಣಿಕರ ನಾನು ಮಾತಾಡ್ತೀನಿ. ಬ್ರದರ್, ತಾವ್ ಎಲ್ಲಿಂದ ಬಂದಿದ್ದೀರಿ, ಎಲ್ಲಿಗೆ ಹೋಗ್ಬೇಕಾಗಿತ್ತು, ಫ್ಲೈಟ್ ಏನ್ ಹೇಳಿದೆ ಅಂತ? ಎಸ್, ನಾವು ಬೆಳಗಾವಿಯಿಂದ ಬಂದಿದ್ದೀವಿ. ನಾವು ಭುವನೇಶ್ವರ ಟ್ರಾವೆಲ್ ಮಾಡಬೇಕಿತ್ತು ಟೂರ್ಗೆ ಅಂತ. ನಿನ್ನೆ ಬೆಳಗಾವಿ ರಾತ್ರಿನೇ ಬಂದ್ಬಿಟ್ಟಿವಿ ಬೆಳಗಾವಿಯಿಂದ ಬೆಂಗಳೂರಿಗೆ. ಮತ್ತೆ 7:20ಗೆ ಫ್ಲೈಟ್ ಇತ್ತು ಅಂತ ಹೇಳಿದ್ರು. ಮಂಜುನಾಥ್, ಥ್ಯಾಂಕ್ ಯು ತವೆಲ್ಲ ಡೀಟೇಲ್ಸ್ಗೆ.